ಮೇಲೆ ಫಂಡಿಂಗ್ ನ ಆಟ ನಡೆಯುತ್ತೋ, ಒಂದು ಇನೋವೇಷನ್ಗೆ ಮೆಂಟರ್ಶಿಪ್ ನ ಮಿಲನ ಆಗುತ್ತೋ, ಒಬ್ರಿಗೊಬ್ರು ಕೈ ಮಿಲಾಯಿಸಿ ಒಟ್ಟಿಗೆ ಮುಂದೆ ನಡೆಯುವಂಥದ್ದು, ಆ ಜರ್ನಿ ಸ್ಟಾರ್ಟ್ ಆಗೋದು ಇಲ್ಲೇ, ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ ಮೇಲೆ. ಐಡಿಯಾ ಬಾಸ್, ಐಡಿಯಾ ನಿಮ್ದು, ದುಡ್ಡು ನಮ್ದು. ಹಾಗಾದ್ರೆ ಕರೆಯೋಣ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ. ಎಲ್ಲದಕ್ಕೂ ಮೊದಲು ಕರೆಯೋಣ ಯಂಗ್ ಆಂಟರ್ಪ್ರಿನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ದ ಸ್ಲೀಪ್ ಕಂಪನಿಯ ಫೌಂಡರ್ ಪ್ರಿಯಾಂಕಾ ಸಲೋಟ್. ಡೆಲಾ ಲೀಡರ್ಸ್ ಕ್ಲಬ್ ನ ಫೌಂಡರ್ ಜಿಮ್ಮಿ ಮಿಸ್ತ್ರಿ. The serial investor VC from Washington DC, Sandesh Sharda. ಇವತ್ತು ಎಕ್ಸ್ಪರ್ಟ್ ಮೆಂಟರ್ ಆಗಿ ಬರ್ತಿರೋರು ಯಾವುದೋ ಡಾಕ್ಟರ್ ಅಲ್ಲ, ಪ್ರೊಫೆಸರ್ ಅವರು. ಆದ್ರೆ ಅವರ ಇನೋವೇಷನ್ ಎಷ್ಟೋ ಕೋಟಿ ರೋಗಿಗಳಿಗೆ ಜೀವದಾನ ನೀಡಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ IIT ಮಡ್ರಾಸ್ ಇಂದ ಪ್ರೊಫೆಸರ್ ಮೋಹನ್ ಶಂಕರ್ ಶಿವಪ್ರಕಾಶಂ ಅವ್ರನ್ನ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಇವತ್ತು ನಮ್ಮ ಅದೃಷ್ಟ ಅಂತಾನೆ ಹೇಳಬೇಕು ನೀವು ನಮ್ಮ ವೇದಿಕೆ ಮೇಲಿರೋದು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆ್ಯಂಡ್ ಇಟ್ಸ್ ಅ ರಿಯಲ್ ಪ್ಲೆಷರ್ ಟು ಬಿ ಹಿಯರ್. Sir, you worked a lot on health tech and health innovations. Please share something with our audience here. ಈಗಲೂ ಕೂಡ ಮೆಡಿಕಲ್ ಟೆಕ್ನಾಲಜೀಸ್ ನಾವು 100% ಇಂಪೋರ್ಟ್ ಮಾಡ್ತೀವಿ ಇನ್ ಹೈಟೆಕ್. ನನ್ನ ಗೋಲ್ ಏನಿತ್ತು ಅಂದರೆ ಈ ಇಂಪೋರ್ಟ್ನ ರೆಡ್ಯೂಸ್ ಮಾಡೋದು. ನಾವು ಭಾರತದಲ್ಲಿ ಮಾಡಬೇಕು ಅಂದರೆ ಆ ಟೆಕ್ನಾಲಜಿನ ನಾವು ಡೆವಲಪ್ ಮಾಡಬೇಕು. ಬರೀ ಮ್ಯಾನುಫ್ಯಾಕ್ಚರಿಂಗಿಂದ ಪೂರ್ತಿ ಟೆಕ್ನಾಲಜಿಯ ವ್ಯಾಲ್ಯೂನ ನಾವು ತಗೊಳ್ಳೋದಕ್ಕಾಗಲ್ಲ. IIT ಮೆಡ್ರಾಸ್ನಲ್ಲಿ 2010-2011ನಲ್ಲಿ ಈ R&D ಸೆಂಟರ್ನ ಶುರು ಮಾಡಿದ್ವಿ, ಹೆಲ್ತ್ ಕೇರ್ ಟೆಕ್ನಾಲಜಿ ಇನೋವೇಷನ್ ಸೆಂಟರ್ HTIC. ಆ್ಯಂಡ್ ಟುಡೇ ಇಟ್ ಈಸ್ ಕಂಟ್ರೀಸ್ ಲೀಡಿಂಗ್ ಮೆಡಿಕಲ್ ಟೆಕ್ನಾಲಜಿ R&D ಸೆಂಟರ್. ಒಂದು 20-25 ಟೆಕ್ನಾಲಜೀಸ್ನ ಡೆವಲಪ್ ಮಾಡಿದೀವಿ ಇಲ್ಲಿವರೆಗೂ. ಆ ಟೆಕ್ನಾಲಜಿಯಿಂದ 12 ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಬಂದಿದೆ ಮತ್ತು 1 ಕೋಟಿ 2 ಕೋಟಿ ಇರ್ಬೋದು ಪೇಷಂಟ್ಸ್ಗಳು ಇದರಿಂದ ಬೆನಿಫಿಟ್ನ ಪಡೆದಿದ್ದಾರೆ. ಸೊ ಮೊದಲನೇ ಬಾರಿಗೆ ಈ ಎಲ್ಲ ಟೆಕ್ನಾಲಜೀಸ್ಗಳು ಇಂಡಿಯಾದಲ್ಲಿ ಡೆವಲಪ್ ಆಯಿತು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆಯಿತು. Thank you very much, Professor. Thank you for being with us. Please take your seat. ಥ್ಯಾಂಕ್ ಯು. ಟೈಟನ್ಸ್, ನಿಮಗೆ ನಾನು ಇದನ್ನೂ ಹೇಳಬೇಕು, ನಿಮ್ಮನ್ನೆಲ್ಲ ನಾವು ಇನ್ವೆಸ್ಟಿಂಗ್ ಟೈಟನ್ಸ್ ಅಂತ ಕರಿತೀವಿ. ಆದರೆ ನಮ್ಮ ಪ್ರೊಫೆಸರ್ ಇದ್ದಾರಲ್ಲ, ಅವರು ಟೈಟನ್ ಕಂಪ್ನಿ, ಟಾಟಾ ಗ್ರೂಪ್ ಆಫ್ ಕಂಪ್ನೀಸ್ನ ಟೈಟನ್ ಕಂಪ್ನಿ ಇದೆಯಲ್ಲ, ಅದರ ಇಂಡಿಪೆಂಡೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಒಬ್ರು. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮೊದಲನೇ ಐಡಿಯಾ ಬಾಸ್ನ. ನಮ್ಮೆಲ್ರಿಗೂ ಗೊತ್ತು ಸ್ವಚ್ಛತೆ ಎಷ್ಟು ಮುಖ್ಯ ಅಂತ. ಬೇಕಾದ್ರೆ ನೋಡಿ, ಮನೆಯಲ್ಲೂ ಹೇಳ್ತಿರ್ತಾರಲ್ವಾ, ದಿನ ಸ್ನಾನ ಮಾಡು, ಸ್ವಚ್ಛವಾಗಿರೋ ಬಟ್ಟೆ ಹಾಕೋ, ಮನೆ ಎಲ್ಲ ಕ್ಲೀನ್ ಆಗಿಡು, ಕಸ ಗುಡ್ಸು, ನೆಲ ವರ್ಸು. ಮತ್ತೆ ದೀಪಾವಳಿಲಂತೂ ಮನೇನ ಮೇಲಿಂದ ಕೆಳಗೆ ಮೂಲೆನಲ್ಲೂ ಕ್ಲೀನ್ ಮಾಡ್ಬೇಕಾಗತ್ತೆ. ಆದ್ರೆ ನಮ್ಮ ಸುತ್ತಮುತ್ತ ಇರೋ ಈ ಗಾಳಿನ ಹೇಗೆ ಕ್ಲೀನ್ ಮಾಡೋದು, ಅದನ್ನ ಹೇಗೆ ಶುದ್ಧವಾಗಿಡೋದು, ಅದೇ ಸೊಲ್ಯೂಷನ್ ತಗೊಂಡ್ ಬರ್ತಾ ಇದ್ದಾರೆ ಗೌರವ್ ರಾಘವ್ ಮತ್ತು ದೀಪ್ ಪ್ರಕಾಶ್ ಸಿಂಗ್. ಗೌರವ್ ಮತ್ತೆ ದೀಪ್, ನಿಮಗೆ ನಮ್ಮ ವೇದಿಕೆ ಮೇಲೆ ಸ್ವಾಗತ. ತಯಾರಾಗಿದ್ದೀರಾ? ಖಂಡಿತ ಸರ್. ಗುಡ್ ಲಕ್. ಹಲೋ ಟೈಟನ್ಸ್, ಗೊತ್ತಿಲ್ಲ ನೀವು ಎಷ್ಟು ದಿನಗಳಿಂದ ಪೀಚಸ್ ಕೇಳ್ತಾ ಇದ್ದೀರಾ. ಬನ್ನಿ ಒಂದು ಕೆಲಸ ಮಾಡೋಣ, ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗೋಣ. ನೀವೆಲ್ಲ ಒಂದು ಸರ್ತಿ ಡೀಪ್ ಬ್ರೆತ್ ತಗೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್ ಅನಿಸ್ತಾ ಇದೆಯಾ ಟೈಟನ್ಸ್? ನಾನು ಇವಾಗ ನಿಮ್ಗೆ ಹೇಳ್ತಾ ಇರೋದೇನೆಂದ್ರೆ, ನೀವು ಇವಾಗ ಒಂದು ಉಸಿರು ತಗೊಂಡ್ರಲ್ಲ, ಅದರಲ್ಲಿ CO2 ಪ್ರಮಾಣ ಹೊರಗಡೆಗಿಂತ ಜಾಸ್ತಿ ಇದೆ. ಅಂದ್ರೆ ನಂಬ್ತೀರಾ? ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಇಂಡೋರ್ ಅಲ್ಲಿ ಇರುವಂತಹ ಗಾಳಿ ಹೊರಗಡೆಗಿಂತ ಜಾಸ್ತಿ ಪೊಲ್ಯೂಟೆಡ್ ಆಗಿರುತ್ತೆ. ನಮಗನ್ಸುತ್ತೆ ಪೊಲ್ಯೂಷನ್ ಬರೀ ಹೊರಗಡೆ ಇಲ್ಲ ರೋಡ್ ಸೈಡ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ. ಆದ್ರೆ ಆಕ್ಚುಯಲ್ ವಿಲನ್ ನಮ್ಮ ಮನೆ, ಆಫೀಸ್, ಬಿಲ್ಡಿಂಗ್, ಹಾಸ್ಪಿಟಲ್ಸ್, ಮಾಲ್ಸ್ ಮತ್ತೆ ಏರ್ಪೋರ್ಟ್ ಅಲ್ಲಿ ಬಚ್ಚಿಟ್ಕೊಂಡಿದೆ. ನಾನ್ ನಿಮಗೆ ಇನ್ನೊಂದು ಫ್ಯಾಕ್ಟ್ ಹೇಳ್ಬೇಕು. ನಿಮಗೆ ಅನ್ನಿಸ್ತಾ ಇರಬಹುದು ಮರಗಳು ಆಕ್ಸಿಜನ್ ರೆಡಿ ಮಾಡುತ್ತೆ ಅಂತ. ಸರಿ ಇದೆ, ಆದ್ರೆ ಯಾವ ಆಕ್ಸಿಜನ್ ನ ನೀವು ಪ್ರತಿದಿನ ತಗೊಳ್ತಿರೋ ಅದರ 70%ಗೂ ಹೆಚ್ಚು ಪ್ರಮಾಣ ವಾಟರ್ ಬಾಡೀಸ್ ಅಲ್ಲಿ ಬಚ್ಚಿಟ್ಕೊಂಡಿರೋ ಮೈಕ್ರೋಸ್ಕೋಪಿಕ್ ಮಷಿನ್ ರೆಡಿ ಮಾಡುತ್ತೆ. ಆ ಮಷಿನ್ ನ ಹೆಸರು ಮೈಕ್ರೋ ಎಲ್ಗೆ. ಈ ಮೈಕ್ರೋ ಎಲ್ಗೆ ಡೇ ಟೈಮ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡಿ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಟೈಟನ್ಸ್, ನನ್ನ ಹೆಸರು ಗೌರವ್ ರಾಘವ್ ಅಂಡ್ ನಾನು ಎಕ್ಸ್ ಮರ್ಚೆಂಟ್ ನೇವಿ ಆಫೀಸರ್. ಅಂಡ್ ನಾನು ನನ್ನ ಮರೀನ್ ಲೈಫ್ ಅಲ್ಲಿ ಮೈಕ್ರೋ ಆಲ್ಗೆನ ಮ್ಯಾಜಿಕ್ ನ ನೋಡಿದ್ದೀನಿ. ನಾನು ಇವನ ಫ್ರೆಂಡ್ ಮತ್ತೆ ಕೋ ಫೌಂಡರ್ ದೀಪ್ ಪ್ರಕಾಶ್ ಸಿಂಗ್. ನಾನು ಹ್ಯಾಂಡಲ್ ಮಾಡ್ತೀನಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ
ಆಪರೇಷನ್ನ. ಅಂಡ್ ನಾವಿಬ್ರು ಸೇರಿ ತಯಾರಿಸಿದೀವಿ Ocean ಓಷಿಯನ್ ಟ್ರೀ. Tree. ಟೈಟನ್ಸ್ ಓಷನ್ ಟ್ರೀ ಎಂತಹ ಪ್ಯೂರಿಫೈಯರ್ ಅಂದ್ರೆ ಇದು ಬರೀ ಡಸ್ಟ್ ರಿಮೂವಲ್ ಅಲ್ಲಿ ಕೆಲಸ ಮಾಡಲ್ಲ. ಓಷನ್ ಟ್ರೀ ಆರ್ಟಿಫಿಷಿಯಲ್ ಫೋಟೋಸಿಂಥಸಿಸ್ ಸಹಾಯದಿಂದ 24/7 ಆಕ್ಸಿಜನ್ ರೆಡಿ ಮಾಡುತ್ತೆ ಅಂಡ್ ಸೇಮ್ ಅಮೌಂಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ. ಒಂದು ಓಷನ್ ಟ್ರೀ ಹೆಚ್ಚು ಕಮ್ಮಿ 6 ಮರಗಳಷ್ಟು ಆಕ್ಸಿಜನ್ ನ ರೆಡಿ ಮಾಡುತ್ತೆ. ಇದು ಓಷಿಯನ್ ಟ್ರೀನ ಡೆಮೋ ಮತ್ತೆ ಮಿನಿಯೇಚರ್ ಯೂನಿಟ್ ಆಗಿದೆ. ಇಂತಹ 6 ಯೂನಿಟ್ಗಳು ಜೈಪುರ್ ಅಲ್ಲಿ ಲೈವ್ ಆಗಿದೆ. ಒಂದು JDM ಅಲ್ಲಿ, ಮಿಕ್ಕಿದ ಇದು ಜೈಪುರ್ ಏರ್ಪೋರ್ಟ್ ಅಲ್ಲಿ. ನಾವು ಅನ್ಕೊಳ್ತೀವಿ ಉಸಿರಾಡೋದು ಮಾತ್ರ ಮುಖ್ಯ ಅಂತ, ಆದ್ರೆ ಸ್ವಚ್ಛವಾಗಿರೋ ಗಾಳಿನ ಉಸಿರಾಡೋದು ಅದಕ್ಕಿಂತ ಮುಖ್ಯವಾದದ್ದು. ಟೈಟನ್ಸ್, ನಾವು ಬಯಸ್ತೀವಿ ಈ ನಮ್ಮ ಜರ್ನಿಯಲ್ಲಿ ನೀವು ಕೂಡ ಕೈ ಜೋಡಿಸಿ ಅಂತ. ಮತ್ತೆ ಈ ಮೈಕ್ರೋ ಆಲ್ಗಿ ಬೇಸ್ ನ ಉಪಯೋಗಿಸಿ ನಿಮ್ಮ ಮನೆಗಳಲ್ಲಿ, ಆಫೀಸಲ್ಲಿ ಮತ್ತೆ ಸೊಸೈಟಿಯಲ್ಲಿ ಅಂಡ್ ಟು ಕೀಪ್ ಸಪ್ಲೈ ದ ಪ್ರೆಷರ್ ಇನ್ ಟು ದ ಕಂಟ್ರಿ. ನಮ್ಮ ಆಸ್ಕ್ 50 lakhs ಫಾರ್ 3.33% ಈಕ್ವಿಟಿ. ಈಗ ಮತ್ತೊಂದು ಡೀಪ್ ಬ್ರೀತ್ ನ ತಗೊಳ್ಳಿ ಮತ್ತೆ ನಮ್ ಜೊತೆ ಕೈ ಜೋಡಿಸೋದಕ್ಕೆ ತಯಾರಾಗಿ. ಎಲ್ಲದಕ್ಕಿಂತ ಮುಂಚೆ ನಾನು ಕೇಳಲೇಬೇಕು, ಹಾ, ಸರ್. ಇಂಥ ಒಂದು ಯುನೀಕ್ ಐಡಿಯಾ ಬಂದಿದ್ದಾದ್ರೂ ಹೇಗೆ? ನಾನು ಮರ್ಚೆಂಟ್ ನೇವಿಯಲ್ಲಿ ಇದ್ದಾಗ 2009 ನಲ್ಲಿ ನನಗೆ ಈ ಐಡಿಯಾ ಬಂತು. ಆಗ ನನಗೆ ಅರ್ಥ ಆಯ್ತು, ಗ್ಲೋಬಲಿ 70%ಗೂ ಹೆಚ್ಚು ಆಕ್ಸಿಜನ್ ಕಾಂಟ್ರಿಬ್ಯೂಷನ್ ಥ್ರೂ ವಾಟರ್ ಬಾಡೀಸ್ ಆಗುತ್ತೆ. ಬೀಯಿಂಗ್ ಆಸ್ ಅ ಹ್ಯೂಮನ್ ನಾವು ಫೋಕಸ್ ಮಾಡ್ತೀವಿ ಲ್ಯಾಂಡ್ ಬೇಸ್ಡ್ ಪ್ರಾಜೆಕ್ಟ್ ಮೇಲೆ. ಅವು ತುಂಬಾ ಲೆಂತಿ ಮತ್ತೆ ಟೈಮ್ ಟೇಕಿಂಗ್ ಪ್ರಾಜೆಕ್ಟ್ಸ್ ಆಗಿರುತ್ತೆ. ಇದು ಪ್ರೊಟೋಟೈಪಾ ಇಲ್ಲ ಮಾಡೆಲ್? ಇದು ಒಂದು ಡೆಮೋ ಪ್ರೋಟೋಟೈಪ್ ಆಗಿದೆ. ಆಕ್ಚುಲ್ ಯೂನಿಟ್ ತುಂಬಾನೇ ದೊಡ್ಡದಾಗಿರುತ್ತೆ. ಅದು ಹೆಚ್ಚು ಕಮ್ಮಿ 6 feet ಅಷ್ಟು ಹೈಟ್ ಇರುತ್ತೆ. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಹೇಳಿ. ಆಗ್ಲಿ ಸರ್. ಟೈಟನ್ಸ್, ಇದು ಸಿಂಗಲ್ ಸೆಲ್ ಮೈಕ್ರೋ ಆಲ್ಗೆ. ಇದರ ಹೆಸರು ಸ್ಪೈರುಲಿನಾ. ಇದರಲ್ಲಿ ಒಂದು ಲೈಟ್ ಮೇಲ್ಗಡೆ ಇದೆ, ಇನ್ನೊಂದು ಲೈಟ್ ಕೆಳಗಡೆ ಸೆಟ್ ಮಾಡಿದೆ. ಅಂಡ್ ಫೋಟೋಸಿಂಥಸಿಸ್ ಮಾಡೋದಕ್ಕೆ ಆ ಲೈಟ್ ನ ಪ್ರಭಾವ ಸನ್ಲೈಟ್ ಅಷ್ಟೇ ಜಾಸ್ತಿ ಇರಬೇಕು ಮತ್ತೆ ಸೇಮ್ ಸ್ಪೆಕ್ಟ್ರಮ್ ಅಲ್ಲಿ ಇರಬೇಕು. ಅದಕ್ಕೆ ನಾವು ಡಿಸೈನ್ ಮಾಡಿದೀವಿ ಈ ಲೈಟ್ ನ ಸಣ್ಣ ವೇವ್ ಲೆಂತ್ ಮತ್ತೆ ಸ್ಪೆಕ್ಟ್ರಮ್ ನ ಸರಾಸರಿ ಆಗಿರೋ ತರ. ಜೊತೆಗೆ ಮೈಕ್ರೋ ಆಲ್ಗೆಗೆ ಬೇಕು ನ್ಯೂಟ್ರಿಷನ್ಸ್, ನಾವು ಅದನ್ನ ಇದರಲ್ಲಿ ಆಡ್ ಮಾಡ್ತೀವಿ. ಜೊತೆಗೆ ಅದಕ್ಕೆ ಬೇಕು ಕಾರ್ಬನ್ ಡೈಆಕ್ಸೈಡ್, ಯಾಕಂದ್ರೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅಷ್ಟೇ ಅಮೌಂಟ್ ಅಲ್ಲಿ ಆಕ್ಸಿಜನ್ ನ ರಿಲೀಸ್ ಮಾಡೋ ತರ. ಇದರ ತಳಭಾಗದಲ್ಲಿ ಒಂದು ಪಂಪ್ ಇದೆ, ಅದು ಅಟ್ಮಾಸ್ಫಿರಿಕ್ ಏರ್ ನ ತಗೊಂಡು ವಾಟರ್ ಅಲ್ಲಿ ಡಿಫ್ಯೂಸ್ ಮಾಡುತ್ತೆ. ಮೈಕ್ರೋ ಆಲ್ಗೆ ಫೋಟೋಸಿಂಥಸಿಸ್ ಟೈಮ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡುತ್ತೆ ಅಂಡ್ ಫ್ರೆಶ್ ಆಕ್ಸಿಜನ್ ಇಲ್ಲಿಂದ ಹೊರಗಡೆ ಬರುತ್ತೆ. ಇದು ಒಂದು ಡೆಮೋ ಪ್ರೋಟೋಟೈಪ್ ಯೂನಿಟ್ ಆಗಿದೆ. ಪ್ಲಾಂಟ್ಸ್ ಗ್ರೋ ಆಗೋದ್ರಲ್ಲಿ ತುಂಬಾ ಟೈಮ್ ಬೇಕಾಗುತ್ತೆ. ಈ ಮೈಕ್ರೋ ಆಲ್ಗೆ ಪ್ರತಿ 8 ಗಂಟೆಗೆ ತನ್ನ ಸೈಜ್ ಅಲ್ಲಿ ಡಬಲ್ ಆಗುತ್ತೆ. ಬರೀ 2 months ಅಲ್ಲಿ ಇದರ ಬಯೋಮಾಸ್ ಎಷ್ಟು ಹೆಚ್ಚಾಗುತ್ತೆ ಅಂತಂದ್ರೆ ಲೈಟ್ ಪೆನಿಟ್ರೇಷನ್ ಮೇಲ್ಗಡೆಯಿಂದ ಕೆಳಗಡೆ ರೀಚ್ ಆಗೋಕೆ ಸಾಧ್ಯ ಆಗಲ್ಲ. ಆ ಸಮಯದಲ್ಲಿ ನಾವು ಈ ಮೈಕ್ರೋ ಆಲ್ಗೆನ ಪ್ಲಾಂಟ್ ಫೀಡ್ಗೋಸ್ಕರ ಆರ್ಗ್ಯಾನಿಕ್ ಫರ್ಟಿಲೈಸರ್ ತರ ನಾವು ಯೂಸ್ ಮಾಡ್ಕೋತೀವಿ. ಸದ್ಯಕ್ಕೆ ನಮ್ಮಲ್ಲಿರುವಂತಹ ಬಿಸ್ನೆಸ್ ಮಾಡೆಲ್ ಅಲ್ಲಿ ಬರೀ B2B ಗೆ ಕೊಡ್ತಾ ಇದೀವಿ. ಅಂದ್ರೆ ಹೋಟೆಲ್ಸ್, ಹಾಸ್ಪಿಟಲ್ಸ್, ಏರ್ಪೋರ್ಟ್ಸ್ ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ. ಅಂದ್ರೆ ಪ್ಲಾಂಟ್ ಫೀಡ್ಸ್ ಅಲ್ಲಿ ಎಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ರೋ ಅಲ್ಲಿ ಇದನ್ನ ಯೂಸ್ ಮಾಡಿದ್ರೆ ನ್ಯಾಚುರಲ್ ವೇನಲ್ಲಿ ಆ ಪ್ಲಾಂಟ್ ನ ಅವರು ಫೀಡ್ ಮಾಡಬಹುದು ಅಂಡ್ ಅವರು ಆ ಏರಿಯಾದಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಕೂಡ ಪಡ್ಕೋಬಹುದು. ಈ ಟೆಕ್ನಾಲಜಿ ಪೇಟೆಂಟೆಡ್ ಆಗಿದೆಯಾ ಇಲ್ಲ? ನಾನು ಲಾಸ್ಟ್ ಇಯರ್ ನವೆಂಬರ್ ನಲ್ಲಿ ಅಪ್ಲೈ ಮಾಡಿದ್ದೆ. ಟೆಕ್ನಾಲಜಿ ಪೇಟೆಂಟ್ ಆಗಿರೋದ್ರಿಂದ ಇದಕ್ಕೆ ಇನ್ನೂ 2-3 ವರ್ಷ ಬೇಕಾಗುತ್ತೆ. ಸೊ ಲ್ಯಾಬ್ ಕಂಡೀಷನ್ಸ್ ಅಲ್ಲಿ 16 ಗಂಟೆಗಳವರೆಗೂ ಆಕ್ಸಿಜನ್ ನ ಪ್ರೊಡ್ಯೂಸ್ ಮಾಡೋದು ಪಾಸಿಬಲ್ ಇದೆ. ಇದು ನಾನ್ ಸ್ಟಾಪ್ 24 ಗಂಟೆಗಳವರೆಗೂ ಆಕ್ಸಿಜನ್ ನ ರೆಡಿ ಮಾಡುತ್ತೆ. 6 ಮರಗಳ ಸರಾಸರಿಗೆ ಇದು ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಆದ್ರೆ ಇದರ ಕ್ಯಾಲ್ಕುಲೇಷನ್ ನ ESG ಸಸ್ಟೈನಬಿಲಿಟಿ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದಾಗ ಈ 5 ಓಷಿಯನ್ ಟ್ರೀ 18,500 ಜನರಿಗೆ 1 ವರ್ಷದವರೆಗೂ ಆಕ್ಸಿಜನ್ ನ ನೀಡಬಹುದು ಅಂತ. ವಾವ್. ಟೈಟನ್ಸ್ಗೆ ಕೇಳೋದಕ್ಕೆ ಬಹಳನೇ ಇರುತ್ತೆ ಸರ್. ಅದಕ್ಕೂ ಮುಂಚೆ ನಿಮಗೆ ಅಭ್ಯಂತರ ಇಲ್ಲ ಅಂತಂದ್ರೆ ಮಾರ್ಕೆಟ್ ಡಿಮ್ಯಾಂಡ್ ಕೇಳೋಣ, ಆಮೇಲೆ ಅನ್ಇಂಟರಪ್ಟೆಡ್ ಆಗಿ ಮಾತಾಡಬಹುದು. Yes, absolutely. ಹೋಗಿ. ಗೋ ಅಹೆಡ್. ಆಡಿಯನ್ಸ್, ನಿಮ್ಮ ವೋಟಿಂಗ್ ಮೀಟರ್ ನ ನಿಮ್ಮ ಕೈಗಳಿಗೆ ತಗೊಳ್ಳಿ. ನಮಗೆ ಗೊತ್ತಾಗಬೇಕಾಗಿದೆ ನಿಮ್ಮ ಪ್ರಕಾರ ಈ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. $65% ಜನಕ್ಕೆ ಅನ್ಸುತ್ತೆ ಇದರ ಅವಶ್ಯಕತೆ ಇದೆ ಅಂತ, ಮತ್ತೆ 35% ಜನಕ್ಕೆ ಇದಿಲ್ಲದೆ ಇದ್ರೂ ಜೀವನ ನಡೆಯುತ್ತೆ ಅಂತ. ಮೊದಲಿಗೆ ನಾನು ನಿಮಗೆ ಕಾಂಪ್ಲಿಮೆಂಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. Thank you very ನೀವು much, ಸರಿಯಾದ sir. ಡೈರೆಕ್ಷನ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಾ. ನೀವೆಷ್ಟು ಸಫಲರಾಗಿದ್ದೀರಾ ಆಗಿಲ್ಲ ಅನ್ನೋದು ಅದು ಬೇರೆ ಮಾತು. ಆದ್ರೆ ಎನಿ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್ ಈ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. sir. ಇದು ನಾನು ನಂಬ್ತೀನಿ. ಪ್ರಾಕ್ಟಿಕಲಿ ಇದು ನಮ್ಮ ಮನೇಲಿ ಹಾಕೊಂಡ್ರೆ, ಮನೆಯಲ್ಲಿ ತುಂಬಾ ಜನ ಬಳಸೋದು ಹೈ ವೋಲ್ಟ್ ಸ್ಪ್ಲಿಟ್ AC. Yes. ವಿಂಡೋ AC ಕಾಲ ಮುಗೀತು. ವಿಂಡೋ AC ಅಟ್ಲೀಸ್ಟ್ ಗಾಳಿ ಬರ್ತಿತ್ತು. ಡಕ್ಟಬಲ್ ಮಿಷಿನ್ ಗಳಲ್ಲಿ ಇನ್ನೂ ಕೆಟ್ಟ ಸ್ಥಿತಿ ಇದೆ. ಆಫೀಸಲ್ಲಿ ಫ್ರೆಶ್ ಏರ್ ಕನೆಕ್ಷನ್ ಗೆ ಪೈಪೇ ಹಾಕೋದಿಲ್ಲ ಪೈಪೇ ಜನಗಳು. ಹಾಕ್ತಾ ಇರ್ಲಿಲ್ಲ. ಹಾಗಿರುವಾಗ 5,000 ಫೀಟ್ ಮನೆ ಅಥವಾ 2,500 ಫೀಟ್ ಮನೆಯಲ್ಲಿ ಸ್ಟ್ಯಾಂಡರ್ಡ್ 1,100 ಫೀಟ್ ಮನೆ ಅಂತ ಅನ್ಕೊಳ್ಳಿ. ಅಂತ ಮನೆಯಲ್ಲಿ ಒಂದ್ ಮಷಿನ್ ಆದ್ರೂ ಇಡಬೇಕಾಗತ್ತೆ. ಪ್ರತಿ ರೂಮಲ್ಲಿ ಒಂದ್ ಇಡ್ಬೇಕಂತಂದ್ರೆ ಈ ವಯಬಿಲಿಟಿ ಹೇಗ್ ಬರುತ್ತೆ? ನಾವು ಈ ವೇರಿಯಂಟ್ ನ ಏನ್ ಲಾಂಚ್ ಮಾಡಿದೀವಿ ಇದನ್ನ ನಾವು ಬರೀ B2B ಗೆ ಲಾಂಚ್ ಮಾಡಿದೀವಿ. ಇದರಲ್ಲಿ AMC ಒಂದು ದೊಡ್ಡ ಚಾಲೆಂಜ್ ಆಗಿದೆ.
ಎಲ್ಲಿವರೆಗೂ ನಮಗೆ ಫಂಡಿಂಗ್ ಸಿಗಲ್ವೋ, ಪೂರ್ತಿ ರಿಸೋರ್ಸಸ್ ಸಿಗಲ್ವೋ, ಅಲ್ಲಿವರೆಗೂ ನಾವು D2Cಗೆ ಹೋಗೋದಕ್ಕೆ ಪ್ರಯತ್ನ ಮಾಡಲ್ಲ. D2Cಯ ಯೂನಿಟ್ಸ್ ಏನಿದೆ ಅದು 50 ಲೀಟರ್ ಯೂನಿಟ್ ಆಗಿದೆ. ಅದು 400 ಮೀಟರ್ನ ಕವರ್ ಮಾಡುತ್ತೆ. ಅದರ ಹೈಟ್ ರಫ್ಲಿ ಇಷ್ಟಿದೆ ಅಂಡ್ ಹೆಚ್ಚು ಕಮ್ಮಿ ಇದೇ ಸೈಜ್ ಅಲ್ಲಿ ಇದೆ. ಅದು ಒಂದು ಆಸ್ಥೆಟಿಕ್ ಯೂನಿಟ್ ಆಗಿದೆ. ಸರ್ ಇದ್ರ 1 ಯೂನಿಟ್ ಕಾಸ್ಟ್ ಎಷ್ಟು? ಒಂದು ಯೂನಿಟ್ ಪ್ರೈಸ್ ನ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ 4.5 ಲ್ಯಾಕ್ ರುಪೀಸ್. ಆದ್ರೆ ಇವಾಗ ನೆಗೋಷಿಯೇಟ್ ಆಗಿ 1.85 ಲ್ಯಾಕ್ ಅಲ್ಲಿ ಹೋಗ್ತಾ ಇದೆ. ಅದೇ ಥರ್ಡ್ ಪಾರ್ಟಿ ಕಸ್ಟಮರ್ ಬಂದು 90,000 ಕೊಡ್ತೀನಿ ಅಂದ್ರೆ ನೀವು 90,000ಗೆ ಕೊಡಕ್ ರೆಡಿ ಇದೀರಾ? ಹೇಗೆ, ಏನಂತೀರಾ? ಇಲ್ಲ ಸರ್. ಹಾಗಾದ್ರೆ ಪ್ರೈಸ್ ಯಾಕೆ ಕಮ್ಮಿ ಮಾಡಿದ್ದೀರಾ? ಸರ್, ನನಗೆ ಏರ್ಪೋರ್ಟ್ ಅಲ್ಲಿ ಈ ಯೂನಿಟ್ ನ ಇನ್ಸ್ಟಾಲ್ ಮಾಡೋದು ತನ್ನಲ್ಲಿ ತಾನೇ ಒಂದು ದೊಡ್ಡ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿತ್ತು. ಆ್ಯಂಡ್ ಈ ಅವಕಾಶನ ಬಿಡೋದು ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾನು ಇಲ್ಲಿ ದುಡ್ಡನ್ನ ಮಾಡ್ಕೊಂಡೆ. ಗೌರವ್ ಅವರೇ, ನಿಮ್ ಕಾಸ್ಟ್ ಏನು ಒಂದು ಯೂನಿಟ್ ಮಾಡೋದಕ್ಕೆ? ಮ್ಯಾಮ್, ಈ ಯೂನಿಟ್ ನ ರೆಡಿ ಮಾಡೋದಕ್ಕೆ ನನಗೆ ಕಂಪ್ಲೀಟ್ ಕಾಸ್ಟ್ ಆಗುತ್ತೆ 1.5 ಲ್ಯಾಕ್ ರುಪೀಸ್. ಮತ್ ನೀವಿದರ ಇಂಪ್ಯಾಕ್ಟ್ ಹೇಗ್ ಮೆಜರ್ ಮಾಡ್ತೀರಾ? ಇಂಡೋರ್ ಏರ್ ಕ್ವಾಲಿಟಿನ ನಾವು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರಿ. ನಾವಿವಾಗ ಪ್ಲಾನ್ ಮಾಡ್ತಾ ಇದೀವಿ ಇದರಲ್ಲಿ ಒಂದು IO2 ಯೂನಿಟ್ ನ ಫಿಕ್ಸ್ ಮಾಡಬೇಕು ಅಂತ. ಅದರಿಂದ ನಿಮಗೆ ಲೈವ್ ಕಾರ್ಬನ್ ಕ್ಯಾಪ್ಚರ್, ಲೈವ್ CO2 PPM ಎಷ್ಟು ಕಮ್ಮಿ ಆಗ್ತಾ ಇದೆ, ಆಕ್ಸಿಜನ್ ಎಷ್ಟು ರೆಡಿ ಆಗ್ತಾ ಇದೆ, ಹ್ಯೂಮಿಡಿಟಿ, ಯೂನಿಟ್ ನಂಬರ್, ಏರಿಯಾ ಲೊಕೇಶನ್, ವಾಲ್ಯೂಮ್ ಆಫ್ ದಿ ವಾಟರ್, ಟೆಂಪರೇಚರ್ ಆಫ್ ದಿ ವಾಟರ್, ಒಂದು ಡೆಸ್ಕ್ಟಾಪ್, ಅದರಿಂದ ಕ್ಲೈಂಟ್ಗೆ ಡೈಲಿ ಬೇಸಿಸ್ ಅಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಬರುತ್ತೆ. BMS ಒಳಗೆ ಬರುತ್ತೆ ಎಲ್ಲ. ಎಸ್, ಪೂರ್ತಿ ಡೇಟಾ ಬರುತ್ತೆ ಸರ್. ಇದನ್ನೇ ಒಂದ್ ವೇಳೆ ಬ್ಯಾಕ್ ಎಂಡ್ ಅಲ್ಲಿ ಆಪೋಸಿಟ್ ನೀವೇನ್ ಮಾಡಿದಿರಾ ಫ್ರಂಟ್ ಎಂಡ್ ಅಲ್ಲಿ, ಬ್ಯಾಕ್ ಎಂಡ್ ಅಲ್ಲಿ AC ಸಪ್ಲೈಯರ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ರೆ ಇಡಬೇಕಾದ ಪ್ರಾಬ್ಲಮ್ ಇರೋದಿಲ್ಲ, ಡಕ್ಟ್ ಒಳಗೆ ಹೋಗ್ಬಿಡುತ್ತೆ. ಅದಕ್ಕಾಗಿ ನೀವು ಖರ್ಚು ಮಾಡಿ ಎಸ್ಥೆಟಿಕಲ್ ಮಾಡೋ ಅವಶ್ಯಕತೆ ಬರಲ್ಲ. ನೀವು ಕೊರಿಯನ್ PO ಅಂತ ಏನೋ ಯೂಸ್ ಮಾಡಿದೀನಿ ಅಂತ ಹೇಳ್ತಿದ್ದೀರಿ, ಅದು ಅವಶ್ಯಕತೆ ಇಲ್ಲ. ನಿಮ್ಮ ಲೈಟ್ ನ ಸ್ಪೆಕ್ಟ್ರಮ್ ಸೇಮ್ ಇರಬಹುದು. ಮತ್ತೆ ಅದರೊಳಗೆ BMS ನ ಕ್ಯಾಪ್ಚರ್ ಮಾಡೋದು ತುಂಬಾ ಮಟ್ಟಿಗೆ ಈಸಿ ಆಗುತ್ತೆ. ಅದರೊಳಗೆ ನೀವು ಕೆಪಾಸಿಟಿನೂ ಜಾಸ್ತಿ ಮಾಡಬಹುದು. 250 ಲೀಟರ್ ಟ್ಯಾಂಕ್ ಬದಲು 2500 ಲೀಟರ್ ಟ್ಯಾಂಕ್ ಹಾಕ್ಬೋದು. ಈಗ ತುಂಬಾ ಜನ ಪರ್ಟನ್ ಏರ್ ಕಂಡೀಷನ್ ಅಲ್ಲಿ BRV VRF ನ ಯೂಸ್ ಮಾಡ್ತಾ ಇದಾರೆ. ಅಂದಾಜು ಪ್ಲಸ್ ಆರ್ ಮೈನಸ್. ಅವಾಗ ಇದು ತುಂಬಾ ಅಗ್ಗದ ಪ್ರಾಡಕ್ಟ್ ಆಗುತ್ತೆ. ನಿಮ್ಮ ಈ ಅಪ್ರೋಚ್ ಏನಿದೆಯಲ್ಲ, ಇದನ್ನ ಡ್ರಾಸ್ಟಿಕಲಿ ಬೇರೆ ರೀತಿ ನೀವು ಯೋಚನೆ ಮಾಡಿ. ಐ ಆಮ್ ಶೋರ್ ಇದ್ರ ತುಂಬಾ ಜಾಸ್ತಿ ಅಪ್ಲಿಕೇಶನ್ ಇದೆ. ನೀವು ಯೋಚನೆ ಮಾಡಿದ್ರಾ ಈ ತರ ಡಿಸೈನ್ ಮಾಡಿದಾಗ? ಇಲ್ಲ ಸರ್. ಒಂದ್ ವೇಳೆ ನೀವು ಇದನ್ನ ಟರ್ನ್ ಮಾಡಿ ನನ್ನ ಜೊತೆ ಸೇರೋದಕ್ಕೆ ಬಯಸಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇದು. ಆದ್ರೆ ಇದನ್ನ ಅಪ್ಲಿಕೇಶನ್ ಫ್ರಂಟ್ ಎಂಡ್ ಇಂದ ಬ್ಯಾಕ್ ಎಂಡ್ ಗೆ ತಗೊಂಡು ಹೋಗ್ಬೇಕು. ಜಿಮ್ಮಿ ಸರ್, ನಿಮ್ಮಿಂದ ನಮಗೆ ಮೆಂಟರ್ಶಿಪ್ ಕೂಡ ಬೇಕು, ಇಂಡಸ್ಟ್ರಿ ಕನೆಕ್ಟ್ ಕೂಡ ಬೇಕು, ಅಂಡ್ ಜೊತೆಗೆ ಫಂಡಿಂಗ್ ಆಪರ್ಚುನಿಟಿ ಕೂಡ ಬೇಕು. ಅದರಿಂದ ನಾನು ಮುಂದೆ ಹೋಗಿ ಈ ಯೂನಿಟ್ ನ ಸ್ಕೇಲ್ ಮಾಡಕ್ಕೆ ಯೂಸ್ ಆಗುತ್ತೆ. ಅಂಡ್ ನವೆಂಬರ್ ಆನ್ವರ್ಡ್ಸ್ ಇಂದ ಡೆಲ್ಲಿ NCR ಅಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಏನಾಗುತ್ತೆ, ಅದರಲ್ಲಿ ಈ ಸರಿಯಾದ ವಸ್ತುನ ನಾನು ಜನರಿಗೆ ತಲುಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನೊಂದು ತುಂಬಾ ದೊಡ್ಡ ESG ಕಮ್ಯುನಿಟಿ ರನ್ ಮಾಡ್ತಾ ಇದ್ದೀನಿ, ಡೆಲ್ಲಾ ಲೀಡರ್ಸ್ ಕ್ಲಬ್ ಅಲ್ಲಿ. ಜಗತ್ತಿನಾದ್ಯಂತ ಈ ಕ್ಲಬ್ ಇದೆ. ನಮ್ಮ ಅಂದಾಜು 100ಕ್ಕಿಂತ ಜಾಸ್ತಿ ESG ಸ್ಪೆಷಲಿಸ್ಟ್ ಕನ್ಸಲ್ಟೆಂಟ್ಸ್ ಎಲ್ಲ ಕಮ್ಯುನಿಟಿ ಇದ್ದಾರೆ. ಡೆಲ್ಲಾ ಲೀಡರ್ಸ್ ESG ಕಮ್ಯುನಿಟಿ. ನಾವು ಅದನ್ನ ಬಳಸ್ಕೋಬಹುದು. ಈ ಪ್ರಾಡಕ್ಟ್ ಗೆ ಒಂದು ಬೇರೆ ತರದ್ದೇ ಅಪ್ಲಿಕೇಶನ್ ತಯಾರು ಮಾಡಿ ವಿ ಕ್ಯಾನ್ ರೀಚ್ ಔಟ್. ಒಂದ್ ವೇಳೆ ನೀವು ಈ ಬಿಸ್ನೆಸ್ ಮಾಡೆಲ್ ನ ಟರ್ನ್ ಮಾಡೋದಕ್ಕೆ ತಯಾರಿದ್ರೆ ಐ ಆಮ್ ರೆಡಿ ಟು ಕಮ್ ಆನ್ ಬೋರ್ಡ್. ಹಾಗಾದ್ರೆ ನಿಮ್ಮ ಆಸ್ಕ್ ಏನಿದೆ, ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಹೇಳಿ. 50 ಲ್ಯಾಕ್ ರುಪೀಸ್ ಫಾರ್ 3.33% ಇಕ್ವಿಟಿ. ನಾನು ಡೀಲ್ ಮಾಡೋದಕ್ಕೆ ತಯಾರಿದ್ದೀನಿ. ಆದ್ರೆ ವ್ಯಾಲ್ಯೂಯೇಷನ್ ಡಿಟರ್ಮೈನ್ ಮಾಡೋದು ಈ ವಸ್ತುವಿಗೆ. ನೀವು ಇವಾಗ ಯಾವ ಪ್ರಾಡಕ್ಟ್ ಮೇಲೆ 15 ಲಕ್ಷ ವ್ಯಾಲ್ಯೂಯೇಷನ್ ತಂದಿದ್ದೀರೋ ಆ ಪ್ರಾಡಕ್ಟ್ಗೆ ನನಗೆ ಯಾವುದೇ ಮಾರ್ಕೆಟ್ ಕಾಣಿಸ್ತಿಲ್ಲ. ಆದ್ರೆ ಇದೇ ಸೇಮ್ ಪ್ರಾಡಕ್ಟ್ ನ ಬೇರೆ ಅಪ್ಲಿಕೇಶನ್ ಅಲ್ಲಿ ಸ್ಕೈ ಇಸ್ ದ ಲಿಮಿಟ್. ನೀವು 1000 ಕೋಟಿನೂ ದುಡಿಬಹುದು, 1200 ಕೋಟಿನೂ ದುಡಿಬಹುದು. ಸೊ ಜಿಮ್ಮಿ, ನೀವು ಇದನ್ನ ಕನ್ವರ್ಟಬಲ್ ನೋಟ್ ಅಲ್ಲಿ ಮಾಡಕ್ಕೆ ಇಷ್ಟಪಡ್ತೀರಾ? ಕನ್ವರ್ಟಬಲ್ ನೋಟ್ ಅಲ್ಲೂ ನಾವು ಇದನ್ನ ಮಾಡಬಹುದು. ನಾವು ಅದನ್ನ ಸಪರೇಟ್ ಆಗಿ ಡಿಸ್ಕಸ್ ಮಾಡಬಹುದು. 50 ಲಕ್ಷದ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನ ಮಾಡಬಹುದು. ಆದ್ರೆ ಅದನ್ನ ಹೇಗೆ ಅಂತ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರಿಯಾಂಕಾ, ಐ ಥಿಂಕ್ ಗೌರವ್ ಅಂಡ್ ದೀಪ್ ನಿಮ್ಗೆ ಒಳ್ಳೆ ಇನ್ವೆಸ್ಟರ್ಸ್ ಸಿಕ್ಕಿದ್ದಾರೆ ಅಂತ. ಐ ಥಿಂಕ್ ಅವ್ರ ಎಕ್ಸ್ಪರ್ಟೀಸ್ ನ ನಾವು ಮ್ಯಾಚ್ ಮಾಡೋದಕ್ಕಾಗಲ್ಲ ಅಂತ ಅನ್ಸ್ತದೆ ನನಗೆ. ನನಗೆ ಈ ಸೆಕ್ಟರ್ ಅಲ್ಲಿ ಯಾವ್ದು ಎಕ್ಸ್ಪರ್ಟೀಸ್ ಇಲ್ಲ ಅಂಡ್ ಇಟ್ಸ್ ಟು ಅರ್ಲಿ ಫಾರ್ ಮೀ. ಅದಕ್ಕೆ ನಿಮ್ ಜೊತೆ ನಾನು ಇವತ್ತು ಕೈ ಜೋಡಿಸೋದಕ್ಕಾಗಲ್ಲ. ಅರ್ಜುನ್, ಅಫ್ಕೋರ್ಸ್ ಜಿಮ್ಮಿ ಅವರ ಎಕ್ಸ್ಪರ್ಟ್ ನಮ್ಗಿಂತ ತುಂಬಾ ಜಾಸ್ತಿ ಇದೆ, ಮತ್ತೆ ಈಸ್ ಅ ರೈಟ್ ಪರ್ಸನ್ ಫಾರ್ ಯು. ಸೊ ನಾನು ಕೈ ಜೋಡಿಸ್ತಾ ಇಲ್ಲ. ಸಂದೇಶ್ ಅವರೇ, ನೀವು? ನನ್ನ ಪ್ರಕಾರ ನೀವು ಜಿಮ್ಮಿ ಅವ್ರ ಜೊತೆ ಕೈ ಜೋಡಿಸಿದ್ರೆ ಅವ್ರು ನಿಮ್ಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಅವರು ಒಳ್ಳೆ ಮೆಂಟರ್ ಕೂಡ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಇವತ್ತು ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ಜಿಮ್ಮಿ ಅವರ ಆಫರ್ ಬಂದು 50 ಲಕ್ಷ ಇನ್ವೆಸ್ಟ್ಮೆಂಟ್ ಫಾರ್ ಕನ್ವರ್ಟಬಲ್ ನೋಟ್. Done. ನೀವು ತಯಾರಾಗಿದ್ದೀರಾ ಇದಕ್ಕೆ ಕೈ ಮಿಲಾಯಿಸೋದಕ್ಕೆ? Done. ಸರಿ, ಹಾಗಾದ್ರೆ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಟೈಪ್ ಆಗಿದ್ದು. ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.
ಜಿಮ್ಮಿ ಸರ್ ನಮಗೆ ಬರೀ ಮೆಂಟರಿಂಗ್ ಮಾತ್ರ ಮಾಡಲ್ಲ, ಜೊತೆಗೆ ಅವರ ಲೇಸರ್ ಶಾಪ್ ವಿಷನ್ ಇಂದ ಹೇಗೆ ಈ ಒಂದು ಪ್ರಾಡಕ್ಟ್ ನ ಟ್ವಿಸ್ಟ್ ಮಾಡಿ ಒಂದು ಹೊಸ ಅಪ್ಲಿಕೇಶನ್ ಅಲ್ಲಿ ಹೇಗೆ ತರಬೇಕು ಅಂತ ಮಾರ್ಗದರ್ಶನ ಕೂಡ ನೀಡಿದ್ರು. ಐಡಿಯಾ ಬಸ್ ನಮಗೆ ಒಂದು ಅವಕಾಶ ಅಷ್ಟೇ ಕೊಟ್ಟಿಲ್ಲ, ಬದಲಾಗಿ ನಮ್ಮ ಈ ಪ್ರಾಡಕ್ಟ್ನ ಇನ್ನೂ ದೊಡ್ಡದಾಗಿ ಬೆಳೆಸೋದಕ್ಕೆ ಆತ್ಮವಿಶ್ವಾಸ ಕೊಟ್ಟಿದೆ.